ನಿಗದಿತ ಬೆಲೆ 3,000ದಿಂದ ಮೇಲೆ ಮಾಡಿದ್ರೆ ನಮಗೆ ಅನುಕೂಲ ಆಗುತ್ತೆ. ನಿಮಗೆ ನಾವು ಕಾಡಿಗೆ ಹೋಗಂಗಿಲ್ಲ, ಹುಲಿ ಕಿರ್ಬೆಲ್ಲ ತಿಂದು ಬಿಡ್ತವೆ. ಎಲ್ಲ ದನಿಗೆಲ್ಲ ಫುಲ್ ಗುಳ್ಳೆ ರೋಗ ಬಂದ್ಬಿಟ್ಟು ಸಾಯ್ತವೆ. ಪ್ರದೇಶಗಳನ್ನ ಮಾಡೋದಲ್ಲ, ಹಳ್ಳಿ ಜನಗಳು ಅಂತಂದ್ರೆ ತಾಲೂಕು ಮಟ್ಟದಲ್ಲಿ ಈ ರೀತಿ ಒಂದು ಕೃಷಿ ಮೇಳನ ಏರ್ಪಡಿಸಿದ್ರೆ ಮುಂದಿನ ದಿನಗಳಲ್ಲಿ ರೈತರಿಗೆ ಎಲ್ಲ ಅರಿವು ಇದ್ರ ಬಗ್ಗೆ. ಯೂಟ್ಯೂಬ್ ಚಾನಲ್ ಏನಿದೆ, ಈ ನಮ್ಮ ಸಹೋದರರು ನಮ್ಮ ರೈತರ ಬಗ್ಗೆ ಇಲ್ಲಿ ಕೃಷಿ ಮೇಳಕ್ಕೆ ಬಂದಿರುವಂಥ ನಮ್ಮ ರೈತರನ್ನೆಲ್ಲರನ್ನು ಗಮನಿಸಿ ನಮ್ಮ ಆ ಭಾಗದ ಮಾಹಿತಿಯನ್ನು ತಗೊಂಡು ಎಲ್ಲ ಕಷ್ಟಗಳನ್ನ ಹಂಚ್ಕೋತಾ ಇದ್ದಾರೆ. ಈ ಯೂಟ್ಯೂಬ್ ಚಾನಲ್ಗೆ ನಮ್ಮ ರೈತರು ಎಲ್ಲ ಬೆಂಬಲ ನೀಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ತಮ್ಮಲ್ಲೆಲ್ಲ ಕೇಳ್ಕೊತಾ ಇದ್ದಾರೆ. ಕೃಷಿ ಮೇಳದ ಬಗ್ಗೆ ನಿಮ್ಮ ಅಭಿಪ್ರಾಯ ಇವಾಗ? ಸರ್, ಕೃಷಿ ಮೇಳ ನಾವು ಮಲೆ ಮಹದೇಶ್ವರ ಕಾಡೆನ್ಸ್ನಲ್ಲಿರೋರು ನಾವು ಮಲೆ ಮಹದೇಶ್ವರ ಬೆಟ್ಟ ಕಾಡೆನ್ಸ್ನಲ್ಲಿರೋರು ನಾವು. ನಮಗೆ ಕೃಷಿ ಬಗ್ಗೆ ತುಂಬ ಕಾಳಜಿ ಇದೆ. ತುಂಬ ವರ್ಷಗಳ ನಮ್ಮ ತಾತಾವ್ರ ಕಾಲದಿಂದ ಕೃಷಿನೇ ಮಾಡ್ಕೊಬರ್ತಾ ಇದ್ದೀವಿ. ಸೊ ಇವಾಗ ಕೃಷಿ ಕಡೆಯಿಂದ ನಮಗೆ ಕೃಷಿ ಮೇಳ ಅಂತ ಇದೇ ನೋಡಿ ಹೋಗೋಣ ಅಂತ ನಮಗೆ ಕೃಷಿ ಕಡೆಯಿಂದ ಹೇಳಿದ್ರು. ನಾವು ಬಂದ್ವಿ. ನಾವು ಇದೇ ಫಸ್ಟ್ ಬಂದಿರೋದು. ಅಂದರೆ ತುಂಬ ಇಷ್ಟ ಆಯ್ತು ನಮಗೆ ರೈತರು ಏನೆಲ್ಲ ಮಾಡ್ಬೋದು, ಈ ರಾಗಿ ನಿಪ್ಪಟ್ಟು, ರಾಗಿ ಚಕ್ಲಿ, ರಾಗಿ ಬೋಟಿ ಆಗಿರ್ಬೋದು, ನಾವು ಬೆಳೀತಕ್ಕಂಥ ಪದಾರ್ಥಗಳಲ್ಲಿ ಏನೆಲ್ಲ ಮಾಡ್ಬೋದು ಅಂತ ಇಲ್ಲಿ ಇದೆ ಮಾಹಿತಿ ತಿಳ್ಕೊಂಡಿದ್ದೀವಿ. ಇನ್ನು ಮುಂದೆ ನಾವು ಅದ್ರ ಬಗ್ಗೆ ಏನು ನಾವು ಮಾಡ್ಬೋದು ಅಂತ ನಮ್ಮ ಕಾಡೆಂಚಿನ ಪ್ರದೇಶ. ಆಮೇಲೆ ಇನ್ನೂ ಒಂದು ವಿಚಾರ ಏನಂತಂದರೆ, ನಮ್ಮ ಕಡೆ ತುಂಬ ಬಡ ಪೀಡಿತ ಪ್ರದೇಶ ಆಗಿದೆ. ಆದ್ದರಿಂದ ಆ ಕಡೆ ಸರ್ಕಾರ ನಮ್ಮ ಕಡೆ ಒಲವು ಮಾಡಿಕೊಡ್ಬೇಕು. ನೀರಿಲ್ಲದಿರೋದ್ರಿಂದ ಪಕ್ಕದಲ್ಲೇ ಕಾವೇರಿ ನೀರು ಹರಿತಾ ಇದೆ. ಅದನ್ನು ಪರಿಶೀಲನೆ ಮಾಡಿ ನಮಗೆ ಆ ಭಾಗಕ್ಕೆ ನೀರನ್ನು ಒದಗಿಸ್ಕೊಟ್ರೆ ನಾವು ಮುಂದೆ ಇನ್ನೂ ಅತಿ ಹೆಚ್ಚಾಗಿ ವ್ಯವಸಾಯ ಮಾಡ್ತೀವಿ. ಹಾಗಾಗಿ ನಾವು ಇಲ್ಲಿ ಇದ್ರ ಬಗ್ಗೆ ತುಂಬ ನಾವು ತಿಳ್ಕೊಂಡಿದ್ದೀವಿ. ಇನ್ನು ಮುಂದೆ ನಾವು ಇದನ್ನು ಪ್ರಯತ್ನ ಮಾಡ್ತೀವಿ. ನಾವು ಇದು ಏನು ಮಾಡಬೇಕು. ಎಲ್ಲ ಬೆಂಗಳೂರು ಸೈಡ್ ಬಂದ್ಬಿಟ್ಟವ್ರೆ. ನಿಮ್ಮ ಭಾಗದಲ್ಲಿ ಏನು ಪ್ರಾಬ್ಲಮ್? ನಮ್ಮ ಭಾಗದಲ್ಲಿ ಮಳೆನೇ ಇಲ್ಲ ಸರ್. ಮಳೆನೇ ಇಲ್ಲ ಸರ್. ನೀರಾವರಿ ಇಲ್ಲ ಸರ್. ನೀರಾವರಿ ಅಂತಂದರೆ ನಾವು ಬೋರ್ ಹಾಕಿದ್ರೆ 1,200 ಅಡಿ 1,150 ಅಡಿ ಬೋರ್ ಹಾಕಬೇಕು. ಆದರೂ ಕೂಡ ನೀರು ಸರಿಯಾಗಿ ಸಿಗಲ್ಲ. ಏನೋ ಒಂದು ಕುಡಿಯೋ ನೀರಷ್ಟು ಸಿಗುತ್ತೆ, ವ್ಯವಸಾಯ ಮಾಡಿ ಸಿಗಲ್ಲ. ಅದು ಪರೀಕ್ಷೆ ಮಾಡೋಕ್ಕೆ ಹೋದರೆ ಅದು ಆರೋಗ್ಯಕರವಾದ ನೀರಲ್ಲ, ಅದು ಅನಾರೋಗ್ಯ ಇರುತ್ತೆ. ತುಂಬ ಮಕ್ಕಳಿಗೆ ಕಾಯಿಲೆ ಬರುವಂಥ ಒಂದು ಪರಿಸ್ಥಿತಿ ಆಗುತ್ತೆ. ಎಲ್ಲ ದನಿಗೆಲ್ಲ ಫುಲ್ ಗುಳ್ಳೆ ರೋಗ ಬಂದ್ಬಿಟ್ಟು ಸಾಯ್ತವೆ. ನಾವು ಕಾಡಿಗೆ ಹೋಗಂಗಿಲ್ಲ, ಹುಲಿ ಕಿರ್ಬೆಲ್ಲ ತಿಂದು ಬಿಡ್ತವೆ. ಇವಾಗ ನಮ್ಮ ಚಾಮರಾಜನಗರದಲ್ಲಿ 3 ಜನ ತಿರೋಗ್ಬಿಟ್ಟು ಹುಲಿ. ನಾವೆಲ್ಲ ಅಕ್ಕಪಕ್ಕ ಹಳ್ಳಿಯರೆ. ನಮ್ಮ ಕಡೆಗೆ ಏನು ಬೆಳೆಯನ್ನು ಹತ್ರ ಬೆಳೆಯೋಕ್ಕಾಗಲ್ಲ. ಕಾಡಲ್ಲಿ ನಾವೇನು ವಾಸ ಮಾಡೋಕ್ಕಾಗಲ್ಲ. ರೋಡ್ ಅಷ್ಟೇ ಇಲ್ಲ, ಕುಡಿಯೋ ನೀರು ಅಷ್ಟೇ ಇಲ್ಲ, ಮಳೆ ಇಲ್ಲ. ರಾಜಕಾರಣಿಗಳು ಏನು ಮಾಡ್ತಾ ಇದ್ದಾರೆ? ಅಲ್ಲೇನು ತಲೆ ಕೆಡ್ಸ್ಕೊಳಲ್ಲ ಸರ್. ಓಟ್ ಹಾಕೋ ಟೈಮಲ್ಲಿ ಬರ್ತಾರೆ, ಮಾಡ್ಕೊಡ್ತೀವಿ ಅಂತ ಆಲ್ರೆಡಿ ಚಳವಳಿ ಎಲ್ಲ ಕುಂತಿದ್ದಾರೆ. ಕೊಡ್ಕೇಳದಲ್ಲಿ ನೋಡಿರ್ಬೋದು ನೀವು, ಚಳವಳಿ ಕುಂತಿದ್ದಾರೆ. ಮಾಡ್ಕೊಡ್ತೀವಿ ಅಂತ ಭರವಸೆ ಕೊಟ್ಟಿದ್ದಾರೆ. ಇನ್ನು ಮುಂದೆ ನಾವು ಸಾಮೂಹಿಕ ನಾಯಕತ್ವ ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆ ಅಂತ ನಾವು ಇನ್ನು ಮುಂದೆ ನಾವು ಅದನ್ನ ಪ್ರಯತ್ನ ಮಾಡ್ತೀವಿ. ಅದಕ್ಕೆ ಆದಷ್ಟು ನಾವು ಬಲ ಪಡಿಸ್ಕೊಂಡಿದ್ದೀವಿ. ಹಾಗಾಗಿ ನಮ್ಮ ಆ ಕಡೆ ಹುಲಿ ಕಿರ್ಬಗಳು ಈಗಾಗಲೇ ಮಂಜುನಾಥ್ ಬಂದಮೇಲೆ ಒಂದು ಸ್ವಲ್ಪ ಕೆಲಸ ಆಯ್ತಾ ಇದೆ. ಅದಕ್ಕೆ ಮುಂದೆ ಏನಿರಲ್ಲ. ಇವಾಗ ಮಂಜುನಾಥ್ ಬಂದಮೇಲೆ ಒಂದು ಸ್ವಲ್ಪ ಕೆಲಸ ಆಯ್ತಾ ಇದೆ. ಹೇಳ್ತಾರೆ ಮಾಡಿಕೊಡ್ತೀವಿ ಅಂತ ಹೇಳವ್ರೆ, ಏನೋ ಮಾಡಬೇಕು. ಅಂದರೆ ಆ ಕಡೆ ಹುಲಿ ಕಿರ್ಬ ಜಾಸ್ತಿ ಇದೆ. ಅರಣ್ಯ ಇದು ಹುಲಿ ರಕ್ಷಣಾ ಅಂತ ಮಾಡಬೇಕಂತ, ಹುಲಿ ಪ್ರಾಜೆಕ್ಟ್ ಅಂತ ಮಾಡಬೇಕಂತಿದ್ರು. ಅದೇ ಮಲೆ ಮಹದೇಶ್ವರ ಬೆಟ್ಟದಲ್ಲಿ ಎಲ್ಲ ಒಂದು ಮೀಟಿಂಗ್ ಅರೇಂಜ್ ಮಾಡಿ ಅದನ್ನು ನಾವು ರೈತರೆಲ್ಲ ಸೇರಿ ಬೇಡ ಅಂತ ಹೇಳಿದ್ದೀವಿ. ಅದು ಒಪ್ಕೊಂಡಿದ್ದಾರೆ. ಅದು ಆಲ್ರೆಡಿ ಈಶ್ವರ್ ಖಂಡ್ರೆ ಅವರು ಅದು ಬೇಡ ಅಂತ MLA ಅವರೆಲ್ಲ ವಾಕ್ಮೂಲ ಕೊಟ್ಟಿದ್ದಾರೆ, ಬೇಡ ಅಂತ. ಅದನ್ನು ತೆಗಿತಾ ಇದ್ದಾರೆ. ತುಂಬ ಸಂತೋಷ ಆಯಿತು ನಾವು ಇಲ್ಲಿ ಬಂದಿದ್ದು ನೋಡೋಣ. ತುಂಬ ಸಂತೋಷ ಆಯಿತು. ರೈತರಿಗೆ ಏನು ಹೇಳಿ? ರೈತರಿಗೆ ಇಲ್ಲಿ ಬಂದಿರತಕ್ಕಂಥ ರೈತರಿಗೆ ಎಲ್ಲರಿಗೂ ನಾವು ಅಭಿನಂದನೆಗಳು ತಿಳಿಸ್ತೀವಿ. ಇದನ್ನು ಏರ್ಪಾಡು ಮಾಡಿಕೊಡೋಂಥ ಕೃಷಿ ಇಲಾಖೆಯವ್ರಿಗೂ ಕೂಡ ತುಂಬ ಅಭಿನಂದನೆಗಳನ್ನು ನಾವು ತಿಳಿಸ್ತೀವಿ. ಅಷ್ಟೇ. ನಾವು ಮುಸ್ಕಿನ ಜೋಳ ಬೆಳೀತಾ ಇದ್ದೀವಿ, ರಾಗಿ ಬೆಳೀತಾ ಇದ್ದೀವಿ. ರಾಗಿ ಆರೋಗ್ಯಕರವಾದ ಪದಾರ್ಥ ಅದು. ಮತ್ತು ಮೆಕ್ಕೆಜೋಳ ಬೆಳೀತಾ ಇದ್ದೀವಿ. ಮೆಕ್ಕೆಜೋಳ 2,400 2,300 ಇದೆ. ನಮಗೆ ನಿಗದಿತ ಬೆಲೆ 3,000ದಿಂದ ಮೇಲೆ ಮಾಡಿದ್ರೆ ನಮಗೆ ಅನುಕೂಲ ಆಗುತ್ತೆ. ಯಾಕಂದರೆ ನಾವು ಆ ಕಡೆ ರಾಗಿ ಜೋಳ ಬೆಳೆಯೋದ್ರಿಂದ ನಮಗೆ ತುಂಬ ಅನುಕೂಲ ಆಗುತ್ತೆ. ಯಾವ ಬೆಳೆಗೆ? ರಾಗಿ ಜೋಳ 3,000 ಮೇಲೆ ಮಾಡಬೇಕು. ರಾಗಿ ಇದೆ, ರಾಗಿ ಎಲ್ಲ ರೈತರಿಗೂ ಎಲ್ಲರಿಗೂ ಮೆಕ್ಕೆಜೋಳ ಜಾಸ್ತಿ ಬೆಳೆಸಬೇಕು. ಮತ್ತು ನಾವು ಅಲ್ಲಿ ಅವರಿ, ತೊಗರಿ, ಉದ್ದು, ಉಳ್ಳಿ ಆರೋಗ್ಯಕರ ಅಲ್ಲಿ ನೀವು ಚೆಕ್ ಮಾಡೋಕ್ಕೆ ಹೋದರೆ ಆ ಹುಳ್ಳಿಕಾಳು, ಉದ್ದಿನ ಕಾಳಲ್ಲಿ ಅತಿಯಾಗಿ ಪೌಷ್ಟಿಕಾಂಶ ಜಾಸ್ತಿ ಬರುತ್ತೆ. ನಮ್ಮ ಬೆಟ್ಟಗಾಡಲ್ಲಿ ಆ ಪದಾರ್ಥಕ್ಕೆ ನಮಗೆ ಜಾಸ್ತಿ ಬೆಲೆಯನ್ನು ಮಾಡಿಕೊಟ್ರೆ ನಮ್ಗೆ ಇನ್ನೂ ಅನುಕೂಲ ಆಗುತ್ತೆ. ಸರ್ಕಾರಕ್ಕೆ ನಾನು ತಿಳಿಸೋದಿಷ್ಟೇ, ರೈತರಿಗೆ ಅನುಕೂಲವಾಗಿ ಮಾಡಿಕೊಟ್ರೆ
ಆ ಸರ್ಕಾರನೂ ಉಳಿತದೆ, ಅಲ್ಲಿ ಇರ್ತಕ್ಕಂಥ ಶಾಸಕರು ಉಳ್ಕೋತಾರೆ. ಅತಿ ಹೆಚ್ಚಾಗಿ ಯಾರು ರೈತರಿಗೆ ಬೆಂಬಲವನ್ನು ನೀಡ್ತಾರೆ ಅವ್ರಿಗೆ ನಮ್ಮ ರೈತರು ಅತಿ ಹೆಚ್ಚಾಗಿ ನಾವು ಸಪೋರ್ಟ್ ಮಾಡೋಕ್ಕೆ ನಾವು ಇಷ್ಟಪಡ್ತೀವಿ. ಯಾಕಂದರೆ ನಾವು ಅವ್ರನ್ನ ಆರಿಸ್ಕೋತೀವಿ. ನಾವು ಏನಕ್ಕೋಸ್ಕರ ಆರಿಸ್ಕೋತೀವಿ ಅಂತಂದರೆ ನಮ್ಮ ಕಷ್ಟನ ಕೇಳಬೇಕು, ರೈತರಿಗೆ ಒಳ್ಳೇದು ಮಾಡಬೇಕು, ರೈತರಿಗೆ ಏನು ಸಬ್ಸಿಡಿ ಬರುತ್ತೆ, ರೈತರಿಗೆ ಬರ್ತಕ್ಕಂಥ ಅನುಕೂಲಗಳಾಗಲಿ, ಬ್ಯಾಂಕಿನ ಸಾಲ ಸೌಲಭ್ಯಗಳಾಗಲಿ, ಹಸುಗಳೇ ಆಗಲಿ, ಈ ಥರ ಎಲ್ಲ ತಿಳುವಳಿಕೆ ಕೊಟ್ಟು ಒಂದೊಂದು ಪಂಚಾಯಿತಿಯಲ್ಲೂ ಗ್ರಾಮ ಸಭೆಯನ್ನು ಏರ್ಪಡಿಸಿ ನಮಗೆ ಏನು ಸೌಲಭ್ಯಗಳು ಬರುತ್ತೆ ಅದನ್ನು ಈ ಥರ ಒದಗಿಸ್ಕೊಳ್ಬೋದು ಅಂತ ಹೇಳ್ಕೊಟ್ಟವರು ಅದು ನಮ್ಗೆ ತಿಳುವಳಿಕೆ ಮಾಡಿಸಿ ಅನುಕೂಲ ಮಾಡಿಕೊಡ್ಬೇಕು ರೈತರಿಗೆ. ಅದು ಸರ್ಕಾರ. ನಮ್ಮ ತಾತ ಮುತ್ತಾತರ ಕಾಲದಿಂದನೂ ಅವ್ರವ್ರ ಹೆಸರಲ್ಲಿ ಆರ್ ಟಿ ಸಿ ಇದೆ. ನಮ್ಮ ಕಡೆ ಭಾಗದಲ್ಲಿ ನಮ್ಮ ಚಾಮರಾಜನಗರ ಬಂದು ಆರ್ ಟಿ ಸಿಗಳು ಕೊಡಿ ಆಗಿಲ್ಲ, ಅದೆಲ್ಲ ಮಾಡಿಕೊಡ್ಬೇಕಂತ ಕೇಳ್ತಾ ಇದ್ದೀವಿ. ಭೌತಿಕತೆ ಆಗಿಲ್ಲ, ಜಮೀನು ಐತೆ, ಅದು ನಮ್ಮ ಹೆಸರಿಗೆ ಇಲ್ಲ. ನಮ್ಮ ತಾತ ಮುತ್ತಾತರ ಕಾಲಾಗಿದೆ. ನೀವು ಇಲ್ಲಿ ಹೊರಗಡೆ ಹೋಗಿ ಮಾಡಿಸೋಣ ಅಂತ ಅಂದರೆ ವಿತ್ ಕೇಳ್ತಾರೆ, ದುಡ್ಡು ಕೇಳ್ತಾರೆ ಜಾಸ್ತಿಯಾಗಿ. ತಲೆಮಾರು 4 ತಲೆಮಾರು ಹಾಗೇ ಇದೆ, ತಾತವ್ರ ಹೆಸರಲ್ಲೇ ಇದೆ. ಅದು ನಮ್ಮ ಮೊಮ್ಮಕ್ಕಳ ಹೆಸರಿಗೆ ಮಾಡಿಕೊಂಡ್ರೆ ಒಂದು ಸಾಲ ಸೌಲಭ್ಯ ಇರ್ಬೋದು, ಒಂದು ಲೋನ್ ಆಗಿರ್ಬೋದು, ಏನಾದರೂ ತಗೊಂಡು ಒಂದು ಮುಂದೆ ಏನು ನಾವು ಜೀವನ ಮಾಡ್ಬೋದು, ಅದ್ರ ಬಗ್ಗೆ ನಾವು ಮಾಹಿತಿಯನ್ನು ತಿಳ್ಕೊಂಡು ನಾವು ಮುಂದುವರಿಸ್ಬೋದು ನಮ್ಮ ಜೀವನನ. ಅದಕ್ಕೆ ಸರ್ಕಾರ ನಮಗೆ ಗಮನ ವಹಿಸಬೇಕು. ಈ ರೀತಿ ಕೃಷಿ ಮೇಳನ ಇಲ್ಲಿ ನಗರ ಪ್ರದೇಶಗಳಲ್ಲಿ ಮಾಡೋದಲ್ಲ, ಹಳ್ಳಿ ಜನಗಳು ಅಂತಂದರೆ ತಾಲೂಕು ಮಟ್ಟದಲ್ಲಿ ಈ ರೀತಿ ಒಂದು ಕೃಷಿ ಮೇಳನ ಏರ್ಪಡಿಸಿದ್ರೆ ಮುಂದಿನ ದಿನಗಳಲ್ಲಿ ರೈತರಿಗೆ ಎಲ್ಲ ಅರಿವು, ಇದ್ರ ಬಗ್ಗೆ ಅರಿವು ಬರ್ತದೆ. ಜಿಲ್ಲೆಗೆ ಒಂದು ಮಾಡಿ ಹೌದು, ಜಿಲ್ಲಾ ಮಟ್ಟದಲ್ಲಾದ್ರೂ ಅಟ್ಲೀಸ್ಟ್ ಜಿಲ್ಲಾ ಮಟ್ಟದಲ್ಲಾದ್ರೂ ಮಾಡ್ತಂದ್ರೆ ಎಲ್ಲರಿಗೂ ಉಪಯೋಗ ಆಯ್ತದೆ. ಇಲ್ಲಿ ನಗರ ಪ್ರದೇಶಕ್ಕೆ ಈ ರೀತಿ ಅಂತಂದ್ರೆ ಎಲ್ಲ ಅಲ್ಲಿಂದ ಬರೋದು ಎಲ್ಲರಿಗೂ ತೊಂದರೆ ಆಯ್ತದೆ, ತುಂಬಾ ದೂರ ಆಗುತ್ತೆ. ಹೌದೌದು, ಅದಕ್ಕೋಸ್ಕರ ಮುಂದಿನ ದಿನಗಳಲ್ಲಿ ಜಿಲ್ಲೆಯಲ್ಲಿ ಆದರೂ ಇಂಥ ರೀತಿಯ ಒಂದು ಕೃಷಿ ಮೇಳಗಳನ್ನ ಏರ್ಪಡಿಸಿದ್ರೆ ಎಲ್ಲ ರೈತರಿಗೂ ಅನುಕೂಲ ಆಯ್ತದೆ. ಫೋನ್ ಅಂತ ಯಾವ ಯೂಟ್ಯೂಬ್ ಚಾನಲ್ ರೈತ ಬಂದು ಯೂಟ್ಯೂಬ್ ಚಾನಲ್ ವಿಡಿಯೋ ಅಪ್ಲೋಡ್ ಮಾಡಿ ಲಿಂಕ್ ಸೆಂಡ್ ಮಾಡ್ತಿದ್ದೆ. ಇದು ನನ್ನ ನಂಬರು, ಮೆಸೇಜ್ ಮಾಡಿ ನಂಬರ್ಗೆ, ವಾಟ್ಸಪ್ಗೆ ಲಿಂಕ್ ಸೆಂಡ್. ಯೂಟ್ಯೂಬ್ ಚಾನಲ್ ಏನಿದೆ, ಈ ನಮ್ಮ ಸಹೋದರರು ನಮ್ಮ ರೈತರ ಬಗ್ಗೆ ಇಲ್ಲಿ ಕೃಷಿ ಮೇಳಕ್ಕೆ ಬಂದಿರುವಂಥ ನಮ್ಮ ರೈತರನ್ನೆಲ್ಲರನ್ನು ಗಮನಿಸಿ ನಮ್ಮ ಆ ಭಾಗದ ಮಾಹಿತಿಯನ್ನು ತಗೊಂಡು ಎಲ್ಲ ಕಷ್ಟಗಳನ್ನ ಹಂಚ್ಕೋತಾ ಇದ್ದಾರೆ. ಈ ಯೂಟ್ಯೂಬ್ ಚಾನಲ್ಗೆ ನಮ್ಮ ರೈತರು ಎಲ್ಲ ಬೆಂಬಲ ನೀಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ತಮ್ಮನ್ನೆಲ್ಲ ಕೇಳ್ಕೊತಾ ಇದ್ದೀನಿ. ನಾವು ಗ್ರಾಮೀಣ ಪ್ರದೇಶದಿಂದ ಬಂದಿರತಕ್ಕಂಥ ಎಲ್ಲ ರೈತಾಪಿ ಜನರು ಈ ರೀತಿಯ ಒಂದು ಯೂಟ್ಯೂಬ್ ಚಾನಲ್ ಮೂಲಕ ಈ ರೀತಿ ಒಂದು ಪ್ರಸಾರ ಮಾಡಿದ್ರೆ ಎಲ್ಲ ರೈತರಿಗೂ ಸಹ ಅನುಕೂಲ ಆಗ್ತದೆ. ಆ ಒಂದು ಪ್ರಸಾರಕವನ್ನು ಈ ಯೂಟ್ಯೂಬ್ ಚಾನಲ್ನ ನಮ್ಮ ಸಹೋದರ ಮಿತ್ರರು ಮಾಡ್ತಾ ಇದ್ದಾರೆ. ಇದೇ ರೀತಿ ಎಲ್ಲರೂ ಸಹ ಸಬ್ಸ್ಕ್ರೈಬ್ ಆಗಿ ಅಂತ ನಾವು ಕೇಳ್ಕೊತಾ ಇದ್ದೀವಿ. ಜೈ ಜವಾನ್ ಜೈ ಕಿಸಾನ್. ಜೈ ಜವಾನ್ ಜೈ ಕಿಸಾನ್. ಸಾಮೂಹಿಕ ನಾಯಕತ್ವ, ಕರ್ನಾಟಕ ರಾಜ್ಯ ರೈತ ಹಸಿರು ಸೇನೆ. ಜೈ ಹಸಿರು ಸೇನೆ. ನಮಸ್ಕಾರ ಎಲ್ಲ ರೈತರಿಗೂ. ಆದಷ್ಟು ಈ ವಿಡಿಯೋ ಎಲ್ಲ ರೈತರಿಗೂ ಶೇರ್ ಮಾಡಿ. ನನ್ನ ಪುಟ್ಟ ರೈತ ಬಂದು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಆದಷ್ಟು ಈ ವಿಡಿಯೋ ರೈತರಿಗೆ ಶೇರ್ ಮಾಡಿ. ನಿಮ್ಮ ಅನಿಸಿಕೆಯನ್ನು ಈ ವಿಡಿಯೋ ಕೆಳಗಡೆ ಕಾಮೆಂಟ್ ಮೂಲಕ ತಿಳಿಸಿ. ಆದಷ್ಟು ಈ ವಿಡಿಯೋ ರೈತರಿಗೆ ಶೇರ್ ಮಾಡಿ. ಕೃಷಿ ಮೇಳದಲ್ಲಿ ನಡೆಯುವಂಥ ಪ್ರತಿಯೊಂದು ವಿಡಿಯೋನು ನನ್ನ ಪುಟ್ಟ ರೈತ ಬಂದು ಯೂಟ್ಯೂಬ್ ಚಾನಲ್ ಅಪ್ಲೋಡ್ ಆಗುತ್ತೆ. ಆಲ್ರೆಡಿ ಪಾರ್ಟ್ 1 ವಿಡಿಯೋ ಅಪ್ಲೋಡ್ ಆಗಿದೆ, ಇದೇ ಥರ ಮಾತಾಡಿರೋದು. ಇದು ಪಾರ್ಟ್ 2 ಮತ್ತು ಪಾರ್ಟ್ 3 ಬರುತ್ತೆ, ವೆಯ್ಟ್ ಮಾಡಿ. ಇನ್ನೂ ಆದಷ್ಟು ಈ ವಿಡಿಯೋ ರೈತರಿಗೆ ಶೇರ್ ಮಾಡಿ. ಜೈ ಜವಾನ್ ಜೈ ಕಿಸಾನ್, ಜೈ ಹಸಿರು ಸೇನೆ.